ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದಿಷ್ಟು ವಿಚಾರಗಳ ಬಗ್ಗೆ PSTR ನೇಮಕಾತಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಕೆಲವೊಂದು 4-5 ದಿನಗಳಿಂದ 2-3 ದಿನಗಳಿಂದ ಒಂದು ಸ್ವಲ್ಪ ಗೊಂದಲ ಇದೆ. ಆ ಗೊಂದಲದ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ನಾನು ಬಂದಿದ್ದೀನಿ. PSTR ಹುದ್ದೆಗಳನ್ನು ಕನ್ವರ್ಟ್ ಮಾಡಬೇಕು ಅಥವಾ ಮರ್ಜ್ ಮಾಡಬೇಕು ಅನ್ನುವಂಥದ್ದೇನಿದೆಯಲ್ಲ, ಎಲ್ಲೋ ಯಾರೋ ಹೇಳಿದ್ದು, ಈ ಕನ್ವರ್ಟು ಅಧಿಕಾರಿಗಳು ಹೇಳಿದ್ದಂತೆ. ಈ ಕನ್ವರ್ಟು ಮತ್ತು ಮರ್ಜ್ ಅಂತ ಅನ್ನೋದ್ರ ಬಗ್ಗೆ ನನಗೆ ಎಷ್ಟರ ಮಟ್ಟಿಗೆ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೋ, ಯಾವ ಆ್ಯಂಗಲಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಈ ನೇಮಕಾತಿಯಲ್ಲಿ ಸುಮಾರು ಹುದ್ದೆಗಳು PSTR ಹುದ್ದೆಗಳೇ ಜಾಸ್ತಿ ಇದ್ದಾವೆ ಅಂತ ಒಂದು ಕಡೆ ಹೇಳ್ತಾರೆ. ಕೆಲವೊಂದು ಕಡೆ ಏನು ಹೇಳ್ತಾರೆ, PSTR ಹುದ್ದೆಗಳನ್ನು ಮರ್ಜ್ ಮಾಡ್ತಿದ್ದಾರೆ, ಕನ್ವರ್ಟ್ ಮಾಡ್ತಿದ್ದಾರೆ. ಈ ಕನ್ವರ್ಟ್ ಮತ್ತು ಮರ್ಜ್ ಅಂದರೆ ಏನು? ಸುಮ್ಮನೆ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಡುವಂಥ ಕೆಲಸ ಇದು. ಸುಮಾರು 40,000 ಹುದ್ದೆಗಳು PSTR ಹುದ್ದೆಗಳ ಖಾಲಿ ಇದ್ದಾವೆ. ಮತ್ತು PSTR ಹುದ್ದೆಗಳನ್ನೇ ಕರೆಯೋದಿಲ್ಲ ಅನ್ನುವಂಥದ್ದು ಬಗ್ಗೆ ಮತ್ತೊಂದು ಸುದ್ದಿ. ಅದ್ರ ಜೊತೆಗೆ ಇನ್ನೊಂದು, 2015ರಿಂದ ಹಿಡಿದು 2026ರವರೆಗೆ ಇಲ್ಲಿವರೆಗೆ ಸುಮಾರು 11 ವರ್ಷಗಳ ಕಾಲ PSTR ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಈ PSTR ಹುದ್ದೆಗಳೇ ಹೆಚ್ಚಾಗಿದ್ದಾವೆ. ಇನ್ಮೇಲಿಂದ PSTR ಹುದ್ದೆಗಳನ್ನೇ ಹೆಚ್ಚಿಗೆ ನೇಮಕಾತಿ ಆಗ್ತವೆ ಅಂತ, ಯಾವುದಕ್ಕೆ ಆಗ್ತವೆ ಅಂತ ನಾವು ಪ್ರೂಫ್ ಸಮೇತ ಹೇಳ್ತೀನಿ ಕೇಳಿ. ಈ ಮೊನ್ನೆ ಸರ್ಕಾರ 8 ಗ್ಯಾರಂಟಿಗಳನ್ನು ತೆಗೆದುಕೊಂಡ್ಬಂತು. ಆ 8 ಗ್ಯಾರಂಟಿಗಳಲ್ಲಿ ಏನಪ್ಪಾ ಅಂತಂದರೆ, ಮೊದಲೇ 1ರಿಂದ 3ನೇ ತರಗತಿಯವರೆಗೆ ನಲಿಕಲಿ ಅಂತ ಇತ್ತು. ಈ ನಲಿಕಲಿ ಅಂತಕ್ಕಂಥದ್ದನ್ನು ಒಬ್ಬ ಟೀಚರ್ನೇ, ಒಬ್ಬ ಶಿಕ್ಷಕನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದರು. ಇವಾಗ 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿಯವರೆಗೆ ತರಗತಿಗೊಬ್ಬ ಶಿಕ್ಷಕ ಅಂತ ಮಾಡಿದ್ದಾರೆ. ಹಾಗಿದ್ರೆ ಅಲ್ಲಿ PSTR ಶಿಕ್ಷಕರೇ ಹೆಚ್ಚು ಸಂಖ್ಯೆ ಆಯಿತು. ಒಂದು. ಇನ್ನೊಂದೇನಪ್ಪ ಅಂದರೆ, PSTR ಪ್ರಮೋಷನ್ ಆಗ್ತಾ ಇದೆ. ಈ PSTRದವರು ಮುಖ್ಯ ಶಿಕ್ಷಕರ ಹೆಡ್ ಮಾಸ್ಟರ್ಗೆ ಪ್ರಮೋಷನ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ GPSTRಗೆ ಪ್ರಮೋಷನ್ ಆಗ್ತಾ ಇದ್ದಾರೆ, HSTRಗೆ ಪ್ರಮೋಷನ್ ಆಗ್ತಾ ಇದ್ದಾರೆ. ಹಾಗಿದ್ರೆ ಖಾಲಿ ಇರೋದು ಯಾವುದು ಇರಬೇಕಾಗಿದ್ದು? PSTR ತಾನೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, PSTR ಶಿಕ್ಷಕರು ಆಲ್ಮೋಸ್ಟ್ ಈ ಸದ್ಯಕ್ಕೇನೆ 40,000 ಹುದ್ದೆಗಳ ಖಾಲಿ ಇದ್ದಾವೆ. ಈ ಸದ್ಯಕ್ಕೆ ಮತ್ತೇನದ ಪ್ರಮೋಷನ್ ನಡೀತಕ್ಕಂಥದ್ದಿದೆ. ಇವೆಲ್ಲವೂ ನೋಡಿದಾಗ PSTR ಸಂಖ್ಯೆನೇ ಹೆಚ್ಚಿದೆ. ಈ ಕೆಲವೊಬ್ಬ ಯೂಟ್ಯೂಬರ್ಸ್ ಕೆಲವೊಬ್ಬರು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತಂದರೆ, 1.5 ವರ್ಷದಿಂದನೇ ಹೇಳಿದ್ರು ಒಬ್ರು ಯೂಟ್ಯೂಬರ್ಸ್, ಹೆಸರು ತಗೊಳ್ಳಲ್ಲ ನಾನು, ಇನ್ಮೇಲಿಂದ PSTR ನೇಮಕಾತಿನೇ ಆಗೋದಿಲ್ಲ, ಓನ್ಲಿ GPSTR ನೇಮಕಾತಿನೇ ಆಗ್ತದೆ ಅಂತ ಹೇಳಿದರು ಯೂಟ್ಯೂಬಲ್ಲಿ ಬಂದು. ಅವ್ರಿಗೆ ಹೇಳಿದ ಮಾರನೇ ದಿನಾನೇ ಕಲ್ಯಾಣ ಕರ್ನಾಟಕದ 4,424 ಹುದ್ದೆಗಳನ್ನು ಈ ಸದ್ಯ ತುಂಬ್ಕೊಂತೀವಂತ ಬಿಟ್ರು. ಅದು ದುರಾದೃಷ್ಟ ಒಳ ಮೀಸಲಾತಿ ಬಂದನದ, ಅದನ್ನಷ್ಟೇ ತಡೆ ಹಿಡಿದಿದೆ. ಇನ್ನೂ ಕೂಡ ಅದೇ ಪೆಂಡಿಂಗ್ ಇದೆ. ಇವ್ರು ಎಲ್ಲಿಂದ ತಂದು ಹೇಳ್ತಾರೆ ಮಾಹಿತಿನ? ಒಂದ್ಸರಿ ವಿಚಾರ ಮಾಡ್ರಿ. ಇನ್ನೊಂದು ಏನಪ್ಪ ಅಂದ್ರೆ, ಈ ಯೂಟ್ಯೂಬರ್ಸ್ ಏನಿದ್ರಲ್ಲ, ಒಂಥರ ಬಿಸ್ನೆಸ್ ಮಾಡಕತ್ತಾರೆ. ಇದ್ರಾಗ ಬಿಸ್ನೆಸ್, ಸುಮ್ಮನೆ ಸುಳ್ಳು ಸುದ್ದಿ ಹೇಳೋದು, ಸುಳ್ಳು ಮಾಹಿತಿ ಹೇಳೋದು, ಅದರಿಂದ ನಾವು ಇದೀವಿ ಅಂತ ಮತ್ತೇನದ, ಅದೇನೋ ಚೂಟುದು ಇವರೇ, ರಂಬಿಸೋದು ಇವರೇ. ಈ ಥರ PSTR ನೇಮಕಾತಿ ಇಲ್ಲ, PSTR ಹುದ್ದೆಗಳು ಕರೆಯೋದಿಲ್ಲ, ಬಿಗ್ ಶಾಕ್, ಸಿಕ್ಕಾಪಟ್ಟೆ ದೊಡ್ಡ ತೊಂದರೆ ಅಂತ ಆ ಯೂಟ್ಯೂಬ್ ಥಂಬ್ನೈಲನ್ನು ಹಾಕ್ಕೊಂಡು ಮತ್ತಿನ್ನೊಂದೇನು ಹೇಳೋದು, ಅದು ನಿಮ್ಮಿಂದ ನಾವು ಇದೀವಿ, ಅದನ್ನು ನಾವು ತಿದ್ದುತ್ತೀವಿ, ಅದನ್ನು ನಾವು ಮಾಡ್ತೀವಿ. ಕೆಲವೊಬ್ಬ ಯೂಟ್ಯೂಬರ್ಸ್ ಇದ್ದಾರೆ, ಇಲಾಖೆಗೆ ಹೋಗ್ತಾರೆ. ಕೆಲವೊಬ್ಬರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ,
ಇಲಾಖೆಗೆ ಹೋಗ್ತಾರೆ, ಇಲಾಖೆಗೆ ಹೋಗಿ ಪ್ರಶ್ನೆನೂ ಅವರೇ ಕೇಳೋದು, ಉತ್ತರನೂ ಅವರೇ ಹೇಳೋದು. ಉದಾಹರಣೆಗೆ ಹೆಂಗಂತಂದ್ರೆ ಹೇಳ್ತೀನಿ ಕೇಳ್ರಿ. ಸರ್ ಹೋಗಿಲ್ಲಿ ಸರ್ ಅಥವಾ ಮೇಡಮ್ ಅವ್ರ ಹತ್ರ ಹೋಗಿ, ಸರ್ ಸಿ ಅಂಡ್ ಆರ್ ರೂಲ್ ಏನದ ಒಂದು ವಾರದಾಗ ಬಿಡ್ತಿರಲ್ರಿ? ಎಸ್ ಅಂತಾರ ಅವ್ರು, ಅಷ್ಟೇ ಎಸ್. ಅದನ್ನೇ ಬಂದು ಒಂದು ವಾರದಲ್ಲಿ ಸಿ ಅಂಡ್ ಆರ್, ಏನಿದು ಪ್ರಶ್ನೆ? ಅವ್ರ ಕಡೆಯಿಂದ ಬರಬೇಕು ಪ್ರಶ್ನೆ, ಉತ್ತರ ನಾವು ಕೇಳಬೇಕು. ಸರ್ ಸಿ ಅಂಡ್ ಆರ್ ಯಾವಾಗ ಬಿಡ್ತೀರಿ? ಇವ್ರು ಹಂಗಲ್ಲ, ಅಲ್ಲಿ ಹೋಗಿ ಏನು ಹೇಳ್ತಾರೆ, ಸರ್ ಒಂದು ವಾರದಾಗ ಸಿ ಅಂಡ್ ಆರ್ ಬಿಡ್ತೀರಲ್ವಾ? ಎಸ್ ಅಂತಾರ ಅವ್ರು. ಒಂದು ವಾರದಾಗ ಏನು ನಾಳೆ ಕೇಳಿದ್ರು ಎಸ್ಸೇ. ಹಿಂಗೆ ಕೇಳಿದ್ರೆ ಪ್ರಶ್ನೆ. ಇಂಥ ಯೂಟ್ಯೂಬರ್ಸ್ ಇದ್ದಾರೆ ಒಂದು. ಇನ್ನು ಸ್ಪರ್ಧಾರ್ಥಿಗಳಿಗೆ ದಾರಿ ತಪ್ಪಿಸೋ ಯೂಟ್ಯೂಬರ್ಸ್ ಇವರೆಲ್ಲ. ನಾ ಹೇಳಿದ್ನಲ್ಲ, ಚೂಟುದು ಇವರೇ, ಮತ್ತೇನದ ರಂಸುದು ಇವರೇ. ಮತ್ತು ಇನ್ನೊಂದು ಕೆಲವೊಬ್ಬರು ಸ್ಪರ್ಧಾರ್ಥಿಗಳು ಏನು ಸ್ಪರ್ಧಾರ್ಥಿಗಳಿಗೆ ಕೆಲವೊಂದು ಸ್ಪರ್ಧಾರ್ಥಿಗಳಿದಾರಲ್ಲ, ಓದುವಂಥ ಆಸ್ಪಿರೆಂಟ್ಗಳು, ಕೆಲವೊಬ್ಬ ಡೋಂಗಿ ನಾಯಕರಿಗೆ ಏನದ ಅವರು ದೇವರು ಅಂತ ಪೂಜೆ ಮಾಡಕತ್ತಾರ. ಈಗ ಅದು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ. ದೇವರು ಅವರು, ಆದ್ರೆ ಅವ್ರು ಏನು ಮಾಡಕತ್ತಾರ? ಬಿಸ್ನೆಸ್ ಮಾಡಕತ್ತಾರ. ಬಿಸ್ನೆಸ್ ನಿಮ್ಮ ಕಡೆಯಿಂದ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಕತ್ತಾರ. ಸುಮ್ಮನೆ ಏನೋ ಒಂದು ಇಲ್ಲಾರ್ದ ಸುದ್ದಿ ತಂದು ಎಬಿಸಿ ರೂಮರ್ಸ್ ಎಬಿಸಿಬಿಡುದು. ಹಂಗಂತೆ ಹಿಂಗಂತೆ, ಹಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ, ನಿನ್ನ ಮತ್ತೆ ನಾವು ಇದೀವಿ ನಿಮ್ಮಿಂದೆ, ಡೌಂಟ್ ವರಿ ಮಾತು ಹೇಳೋದು. ಏನು ನಡೀತಾ ಇದೆ? ನಾ ತಲೆ ಕೆಡ್ಸ್ಕೊಳ್ಳಲ್ಲ. ನೀವೇನು ನಾ ಒಳ್ಳೆ ನನಗೆ ಬಗ್ಗೆ ನೀವೇನದ ನೀವು ವಿಡಿಯೋ ಮಾಡಿದ್ರು ನಾ ಐ ಆಮ್ ಡೌಂಟ್ ವರಿ. ಹೇಳಂಗಿದ್ರೆ ವಿಷಯದ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ನಾಲೇಜ್ ಇತ್ತಂದ್ರೆ ಹೇಳ್ರಿ. ಇಂಥ ಸುಮ್ಮನೆ ಸುಳ್ಳಗೊಳ್ಳ ಹೇಳಕ್ಕೆ ಹೋಗ್ಬಾಡ್ರಿ. ಸುಮ್ಮನೆ ಹೇಳಕ್ಕೆ ಹೋಗ್ಬಾರ್ದು. ಸ್ಪರ್ಧಾರ್ಥಿಗಳಿಗೆ ಏನೋ ದಾರಿ ತಪ್ಪಿಸುವ ಕೆಲಸ ಮಾಡಬಾರ್ದು. ನೀವೇನು ಹೇಳತ್ತೀರಿ? ಎಲ್ಲ ಈಗಿನ ಸ್ಪರ್ಧಾರ್ಥಿಗಳೆಲ್ಲ ಹುಚ್ಚರಿಲ್ಲ, ನಿಮ್ಮಕ್ಕಿಂತ ಡಬಲ್ ಪಟ್ಟು ಶಾಣ್ಯರಿರ್ತಾರೆ. ನಾ ಇಲ್ಲಿ ಕೂತಿರೋದ ನಾನೇನದ ಒಂದು ಈ ವಿಷಯ ಹೇಳ್ತೀನಿ ಅಂತಂದ್ರೆ ನನಗಿಂತ 100 ಪಟ್ಟು ಶಾಣ್ಯರು ಎದುರುಗಡೆ ಕೂತು ಕೇಳೋರು ಇರ್ತಾರೆ, ನೀವು ನೋಡೋರು ಇರ್ತೀರಿ. ಹಾಗಿದ್ರೆ ಮಾತ್ರಕ್ಕೆ ನೀವೇನಾರು ಹೇಳ್ತೀನಿ ಎಲ್ಲನೂ ನಂಬ್ತೀನಿ ಅಂತಂದ್ರಿ ನಂಬುವ ಕಾಲಿಲ್ಲ. ವರಿಗೆ ಹಚ್ಚಿ ನೋಡ್ತಾರ, ತಾಳೆ ಹೊಡಿತಾರ. ನೀವೇನಾರೇ ಹೇಳಕ್ಕೆ ಹೋದ್ರೆ ಅದು ಯಾರೂ ಕೇಳೋದಿಲ್ಲ. ಸುಮ್ಮನೆ ಏನಾರ ಒಂದು ಬಿಲ್ಡಪ್ ಕೊಟ್ಕೊಂಡು ಏನಾದ್ರು ಹೇಳಿದಾರ, ಸುಮ್ಮನೆ ಸ್ಪರ್ಧಾರ್ಥಿಗಳಿಗೆ ಯಾಕೆ ತೊಂದರೆ ಕೊಡ್ತೀರಿ ನೀವು? ಸ್ಪರ್ಧಾರ್ಥಿಗಳಿಗೆ ಸುಮ್ಮನೆ ಯಾಕೆ ನೀವು ಅನ್ನೋದು ದಾರಿ ತಪ್ಪಿಸ್ತೀರಿ? ಎಷ್ಟು ದಿನ PSTR ಎಲ್ಲ ಭಾರಿ ಭಾರಿ ಅವದ್ದೇ ಸಿಕ್ಕಾಪಟ್ಟೆ ನೇಮಕ ಆಗ್ತಾವ. ಈಗ PSTR ಇಲ್ಲ, ಬಿಗ್ ಶಾಕ್. ಎಲ್ಲಿದ್ದಾರೆ ಬಿಗ್ ಶಾಕ್? ಹೇಳಿದ್ರು ನವ್ರು ಅಧಿಕಾರಿಗಳು ಬಂದು ಸುಮ್ಮನೆ ಹೋಗೋದು. ನಾನು ಹೋಗ್ತೀನಿ, ನಾನು ಹೋಗಿನದು ಇಲಾಖೆಗೆ ಹೋಗಿನದು ಸೊಮ್ಮೆ ಹೇಳ್ಬಿಡೋದು. ಎದಕ್ಕೆ ಬೇಕದು? ಮಾಹಿತಿ ಕರೆಕ್ಟನ್ನು ಕೊಡಬೇಕು. ಸ್ಪರ್ಧಾರ್ಥಿಗಳಿಗೆ ಮನಸ್ಸು ಜಿಗುಪ್ಸೆ ಥರ ಬರೋ ಥರ ಮಾಡಬಾರ್ದು. ಕೆಲವೊಂದು ಸಬ್ಜೆಕ್ಟ್ ಕೆಲವೊಂದು ಇದಾವೆ, ಏನು ಈ 50% ಮಾಡೋದು ಓವರಾಲ್. ಕೇಳ್ರಿ ಅದನ್ನ ಮಾಡ್ರಿ ನೀವು. ಇನ್ಮೇಲಿಂದ PSTR ನೇಮಕ ಜಾಸ್ತಿ ಆಗ್ತವೆ, ಜಾಸ್ತಿ ಅವೇ ಇದಾವೆ, ಆಗ್ತವೆ ಖಂಡಿತವಾಗಿ. GPSTR ಇದೆ, ಆದರೆ ಸಿಂಹಪಾಲು PSTRಗೆ ಇರ್ತದೆ. ನೀವು ಬೇಕಾದ್ರೆ ನೇಮಕಾತಿ ರಿಕ್ರೂಟ್ಮೆಂಟ್ ಆದ್ಮೇಲೂ ಕೂಡ ಏನದ ನನಗೊಂದು ಬಂದೇನದ, ನೀವು ಕಮೆಂಟ್ ಮಾಡ್ರಿ. ಇದ್ರಾಗ ಸುಮ್ಮನೆ ಇಲ್ಲ ಸಲ್ಲದನ್ನ ಗೊಳ್ಳು ಹೇಳ್ಕೊಂಡು ಇವರೆಲ್ಲ ನನಗೆ ಅಷ್ಟು ಸರಿ ಬರೋದಲ್ಲ. ಇವೆಲ್ಲ ಯಾಕೆಂತ ಇವೆಲ್ಲ? ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ. ನೇಮಕಾತಿ PSTR ಆಗೇತಾವ, GPSTRನೂ ಆಗ್ತಾವ, HSTRನೂ ಆಗ್ತಾವ. ಮತ್ತು GPST ಬಿಗ್ ಶಾಕ್ ಅನ್ನೋದು ಏನೂ ಇಲ್ಲೇ ಇಲ್ಲ. ಒಂದು ತಿಳ್ಕೊಂಬಿಡ್ರಿ, ಬಿಗ್ ಶಾಕ್ ಇಲ್ಲ. ಬಿಗ್ ಶಾಕ್ ಯಾವುದೇ ಕಾರಣಕ್ಕೂ ಇಲ್ಲ. ನೇಮಕಾತಿ ಮಾಡೇ ಮಾಡ್ತಾರೆ. PSTR ಸಿಂಹಪಾಲಿರ್ತದೆ, PSTR ಹುದ್ದೆಗಳನ್ನು ನೇಮಕ ಮಾಡ್ತಾರೆ. ನೀವು ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಂಗಂತ ನಾ ಏನು ಶಿಕ್ಷಣ ಸಚಿವರ ಬಳಿ ಹೋಗಿ ಕೇಳ್ಕೊಂಬಂದಿನಂತಲ್ಲ. ಕೆಲವೊಂದು ನಿಯಮಗಳನ್ನು ನೋಡಿಕೊಂಡ್ರೆ, ಕೆಲವೊಂದು ಇವೆಲ್ಲ ರೂಪುರೇಷೆಗಳನ್ನು ನೋಡಿಕೊಂಡ್ರೆ ಅದೇ ಇದ್ದಾವೆ.
ಅಂಡರ್ಸ್ಟ್ಯಾಂಡ್ ಅಂತ ಆಗ್ಯದಂತ ಭಾವಿಸ್ತೀನಿ. ಸುಮ್ಮನೆ ತಲೆಯಲ್ಲಿ 12 ಥರ ವಿಚಾರ ಮಾಡ್ಕೊಂಡು ತಲೆ ಏನದ ಗೊಬ್ಬರ ಮಾಡ್ಕೋಬೇಡ್ರಿ. ಅದರಾಗ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು, ನಮ್ಮ ಆತ್ಮೀಯ ಸ್ಪರ್ಧಾರ್ಥಿಗಳು ಸುಮ್ಮನೆ ಈಗ, ಯಾಕಂದ್ರೆ ಹೈಯೆಸ್ಟ್ ಪೋಸ್ಟ್ ನಿಮ್ಮ ಕಡೆನೇ ಇದಾವೆ. 32,000 ಪೋಸ್ಟ್ ನಿಮ್ಮಲ್ಲೇ ಅದಾವೆ. 10,000 ಪೋಸ್ಟ್ ಶಿಕ್ಷಕರು ನಿಮ್ಮಲ್ಲೇ ಇದಾವೆ. ಮೊದಲ ಅಭ್ಯಾಸದ ಕಡೆ ಗಮನ ಇರಲಿ. ಎಷ್ಟಂತರೂ ಸತ್ಯ ನೇಮಕಾತಿ ಅಷ್ಟು ಮಾಡ್ತಾರೆ. PSTR, GPSTR, HSTR, PU ಲೆಕ್ಚರರ್ ಎಲ್ಲವೂ ಆಗ್ತವೆ. ಬಟ್ ಸಿಂಹ ಪಾಲು PSTR. ಇಷ್ಟರ ಮೇಲೆ ತಿಳ್ಕೊಂಬಿಡ್ರಿ ನೀವು. ಸುಮ್ಮನೆ ಏನೋ ಒಂದು ಹೇಳಿ ಬದನಿಗೆ ಭೂತ ಅಂತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಒಂದು ಮಾತು ಐತಿ, ಬದನಿಗೆ ಭೂತ ಮಾಡೋದು ಅಂತಾರೆ. ಇದಕ್ಕೆ ಅರ್ಬಿ ಹಾವು ಅಂತಾರಲ್ಲ ಹಂಗ, ಅರ್ಬಿ ಹಾವು ಮಾಡಿ ಅಂಜಿಸ್ತಾರಂತಲ್ಲ ಹಂಗ. ಬೇಕಾಗಿಲ್ಲ, ಇದು ಕೇಳಕ್ಕೆ ಯಾರೂ ರೆಡಿ ಇಲ್ಲ. ನೀವೆಲ್ಲ ಏನು ನಾಲೇಜ್ ಅಂತ ಇದ್ದಂಥವ್ರು, ಏನಾಗಬೇಕು, ಶಿಕ್ಷಕರಾಗುವಂಥವ್ರು. ನೇಮಕಾತಿ ಮಾಡೇ ಮಾಡ್ತಾರೆ. PSTR ಮಾಡ್ತಾರೆ, ಎಲ್ಲ ಹುದ್ದೆಗಳು ಮಾಡ್ತಾರೆ. PSTR, GPSTR, HSTR ಎಲ್ಲವೂ ಮಾಡ್ತಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನದ PSTR ನೇಮಕಾತಿಯನ್ನು ಇರ್ತದ. ಸುಮ್ಮನೆ ಇವೆಲ್ಲ 40,000 ಹುದ್ದೆಗಳು ಖಾಲಿ ಇದಾವ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಏನದ, ತರಗತಿಗೊಬ್ಬ ಶಿಕ್ಷಕರಂದ್ರೆ ಒಂದು ತರಗತಿ ಒಂದು ಶಾಲೆಗೆ 5 ಜನ PSTRದವ್ರು ಬೇಕು. ಈಗ ಆಲ್ಮೋಸ್ಟ್ ಎಲ್ಲ PSTRದವ್ರು ಏನದ ಏನು ಮುಖ್ಯ ಶಿಕ್ಷಕರಾಗಿ ಬಡ್ತಿಯಾಗಿ ಹೊಂಟಾರ. ಅಲ್ಲಿ ಇರ್ತಕ್ಕಂಥ ಹುದ್ದೆಗಳು ಖಾಲಿನೇ ಇಲ್ಲ. ಅಲ್ಲೇನು ಮತ್ತೇನದ PSTRಗೆ ಯಾರು ಪ್ರಮೋಷನ್ ಬರ್ತಾರ ಏನು? ವಿಚಾರ ಮಾಡ್ರಿ. PSTR ಹುದ್ದೆಗೆ ಯಾರಾದರೂ ಪ್ರಮೋಷನ್ ಬರ್ತಾರಾ? GPSTRದವ್ರಿಗೆ ಪ್ರಮೋಷನ್ GPSTR ಹುದ್ದೆಗೆ ಪ್ರಮೋಷನ್ ಬರ್ಬೋದು PSTRದವರು. ಆದರೆ PSTRದವ್ರಿಗೆ ಏನದ ಹುದ್ದೆಗೆ ಏನದ ಯಾರಾದರೂ ಪ್ರಮೋಷನ್ ಆಗಿ ಬರ್ತಾರಾ? ಅಲ್ಲಿ ಮತ್ತೆ ಹೊಸ ನೇಮಕಾತಿನೇ ಆಗ್ಬೇಕು ತಾನೆ. ಮತ್ತು ನೀವು ಹೆಂಗೆ ವಿಚಾರ ಮಾಡತ್ತೀರಿ ಅತ್ತ? 11 ವರ್ಷದಿಂದನೂ ನೇಮಕಾತಿನೂ ಇಲ್ಲ. ಈ ಸದ್ಯಕ್ಕೆ ಏನದ ಪ್ರಮೋಷನೂ ಕೊಡಾಕತ್ತಾರ, ಟ್ರಾನ್ಸ್ಫರ್ ಕೊಡಾಕತ್ತಾರ. GPSTR, PSTR ಏನು GPSTR, HSTRಗೆ ಕೂಡ ಟ್ರಾನ್ಸ್ಫರ್ ಏನು ಪ್ರಮೋಷನ್ ಕೊಡಾಕತ್ತಾರ. ಮುಖ್ಯ ಶಿಕ್ಷಕರಿಗೆ ಏನದ ಪ್ರಮೋಷನ್ ಕೊಡಾಕತ್ತಾರ. ಅಂದ್ರೆ ಉಳಿದಂಥದ್ದು ಯಾವುದು? ಮತ್ತು PSTRಗೆ ಪ್ರಮೋಷನ್ ಸಿಗ್ತದೆ ಏನು? ಯಾರಾದ್ರೂ ಎಲ್ಲರ ಬಂದು ಬರ್ತಾರೇನು PSTRಗೆ ಪ್ರಮೋಷನ್ಗೆ? PSTR ಹೊಸ ಹುದ್ದೆನೇ ಆಗ್ಬೇಕದು. ಅಲ್ಲಿ ಹೊಸ ಶಿಕ್ಷಕರೇ ಬರ್ಬೇಕಲ್ಲಿ. ಏನೇನದ ಯಾರು ಅಂಗನವಾಡಿ ಟೀಚರ್ ಬಂದೇನದ PSTRಗೆ ಏನೋ ಪ್ರಮೋಷನ್ ಕೊಡ್ತಾರಂದ್ರೆ ಏನು? ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಒಟ್ಟ ಯಾವುದೋ ರೀತಿ ಏನದ ತಪ್ಪು ಸುದ್ದಿ, ತಪ್ಪು ಸಂದೇಶವನ್ನು ನಿಮ್ಮ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಳೋರು 100 ಜನ ಇರ್ತಾರ, ಕೇಳೋರು ಭಾಳ ಜಾಣರಬೇಕು. ಹೇಳೋರು 100 ಹೇಳ್ತಾರ, ಕೇಳೋರು ಭಾಳ ಜಾಣರಬೇಕು. ಶಿಕ್ಷಣ ಮಂತ್ರಿಗೆ ಗೊತ್ತಿಲ್ಲ ಎಷ್ಟು ಹುದ್ದೆಗಳು ಖಾಲಿ ಇದಾವ, ಯಾವ ಹುದ್ದೆಗಳು ತುಂಬ್ಕೋತಾರ ಅಂತೇನದ. ಇನ್ನು ನಿಮ್ಮಂತಾರೆ ಎಲ್ಲಿಂದ ಬಂತು? ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ವಿಚಾರ ಮಾಡ್ರಿ ಆತ್ಮೀಯರೇ, ಸ್ಪರ್ಧಾರ್ಥಿಗಳೇ. ಸುಮ್ಮನೆ ಇಲ್ಲ ತಲೆ ಆಗ್ಬಿಟ್ಕೊಂಡು ಏನದ, ಸರ್ PSTR ಇಲ್ಲಂತ್ರಿ ಸರ್ PSTR ನೇಮಕಾತಿ ಆಗದೇ ಇಲ್ಲಂತ್ರಿ, ನಾ 11 ವರ್ಷದಿಂದ ಕಾಯಕತ್ತೀನಿ ಸರ, ನಾ ಸಿಕ್ಕಾಪಟ್ಟೆ ಏನದ ಸಫರ್ ಆಗಿನ ಸರ, ನಾ ಭಾಳಷ್ಟು ಏನದ ಹೊಂದ್ಕೊಂಡಿನಿ ಸರ, ಜಿಗುಪ್ಸ ಹೊಂದಿನ ಸರ. ಬೇಕಾಗಿಲ್ಲ ಅವೆಲ್ಲ. ಚಂದ ಓದ್ರಿ, ಸೈಕಾಲಜಿ ಓದ್ರಿ, ಗಣಿತ ಓದ್ರಿ, ಕಂಪ್ಯೂಟರ್ ಓದ್ರಿ, ಇಂಗ್ಲೀಷ್, ಕನ್ನಡ, ಏನು 7 ಸಬ್ಜೆಕ್ಟ್ ಬರ್ತಾವಲ್ಲ ಅವೆಲ್ಲ ಓದ್ಕೊಂಡ್ರಿ. ಓದ್ಕೊಂಡು ಚಂದ ಅಭ್ಯಾಸ ಮಾಡ್ರಿ. ನೇಮಕಾತಿ ಮಾಡೇ ಮಾಡ್ತಾನ, ನೇಮಕಾತಿ ಆಗೇ ಆಗ್ತೀರಿ. ಸುಮ್ಮನೆ ಇಲ್ಲ ಸಲ್ಲದೇನೋ ತೊಗೊಂಡು ಏನದ ಸುಮ್ಮನೆ ಏನದ ತಲೆಯಾಗ ಏನದ ಏನೇನ ಹಂಗಾಗ್ತದೆ ನಿಮ್ಮದು. ಉತ್ತರ ಕನ್ನಡ ಕಡೆ ಒಂದು ಗಾದೆ ಅದು, ಹೇಳಲ್ಲ ಅನ್ನೋದನ್ನು. ಮನಿ ಕುಳು ತಿಂದು ಏನ ಮಾಡಿದ್ರಂತ ಹಂಗಾಗ್ತದೆ ಇದು. ಚಂದ ಓದ್ರಿ, ಚಂದ ಅಭ್ಯಾಸ ಮಾಡ್ರಿ, ಚಂದ ಏನದ ನೌಕರಿ ಮಾಡ್ಕೊಡ್ರಿ. ಇಲ್ಲದೆ ಬಿಟ್ಟು ಅನ್ನೋದು ಇಲ್ಲ ಸಲ್ಲದ ಯಾರ್ದಾರು ಒಂದು ಮಾತು ಕೇಳ್ಕೊಂಡು ಕಿವ್ಯಾಗ ಹಾಕೊಂಡು ಏನದ ಏನಾರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ.